ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ದರ್ಶನ್ ಅವರ ಕೇಸ್ನಲ್ಲಿ ಈಗ ಹೊಸದಾಗಿ ವಕಾಲತನ ಹಾಕಿರ್ತಕ್ಕಂಥ ಅಹ್ಮದ್ ಪಾಷಾ ಅವರ ಬಗ್ಗೆ ಬಹಳಷ್ಟು ಚರ್ಚೆಗಳು ಕೂಡ ಆಗ್ತಾ ಇದ್ದಾವೆ. ಈಗಾಗಲೇ ಕಾನೂನಿನ ಭೀಷ್ಮ ಅಂತಲೇ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥ, ಜೊತೆಗೆ ಕ್ರಾಸ್ ಎಕ್ಸಾಮಿನೇಷನ್ ಕಿಂಗ್ ಅಂತಲೇ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಅಹ್ಮದ್ ಪಾಷಾ ಅವರ ಎಂಟ್ರಿಯಿಂದ ಏನಾದರೂ ದರ್ಶನ್ ಕೇಸ್ನಲ್ಲಿ ಅವರಿಗೆ ರಿಲ್ಯಾಕ್ಸ್ ಸಿಗಬಹುದಾ, ಅವರು ಈ ಕಾನೂನಿನ ಕುಣಿಕೆಯಿಂದ ಹೊರಗೆ ಬರ್ಬೋದಾ ಅನ್ನೋ ಥರದ ಚರ್ಚೆಗಳು ಕೂಡ ಬಹಳಷ್ಟು ಆಗ್ತಾ ಇರೋದು. ಹಾಗಾದರೆ ಇವರ ಹಿನ್ನೆಲೆ ಏನು, ಇವರು ಗೆದ್ದಿರ್ತಕ್ಕಂಥ ಕೇಸ್ಗಳೆಷ್ಟು, ಇವರು ಹ್ಯಾಂಡಲ್ ಮಾಡಿರ್ತಕ್ಕಂಥ ಪ್ರಕರಣಗಳು ಯಾವ್ದು, ಇವೆಲ್ಲವೂ ಕೂಡ ಡೀಟೇಲ್ಡಾಗಿ ಹೇಳ್ತಾ ಹೋಗ್ತೀನಿ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ದರ್ಶನ್ ಅಭಿಮಾನಿಗಳಾಗಿರ್ಬೋದು, ಜೊತೆಗೆ ಈ ಕೇಸ್ನ ತುಂಬ ಕುತೂಹಲದಿಂದ ನೋಡ್ತಾ ಇರೋರಾಗಿರ್ಬೋದು, ಈ ವಿಡಿಯೋನ ಕೊನೆಯವರೆಗೂ ನೋಡಿ. ಅದರ ಜೊತೆಗೆ ಈಗ ಸದ್ಯ ಚರ್ಚೆ ಆಗ್ತಾ ಇರತಕ್ಕಂಥ ವಿಷಯ ದರ್ಶನ್ ತೂಗುದೀಪ್ ಅವರ ಮಗ ವಿನೀಶ್ ಅವರ ಅಪಘಾತದ ಕೇಸ್. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಒರಿಜಿನಲ್ ವಿಡಿಯೋ ಕೂಡ ಈಗ ವೈರಲ್ ಆಗ್ತಾ ಇದೆ. ನಿಜಕ್ಕೂ ಕೂಡ ಅವರು ಡ್ರೈವಿಂಗ್ ಸೀಟ್ನಲ್ಲಿ ಇದ್ರಾ ಏನು ಅಂತ ಅದರ ಬಗ್ಗೆ ಸ್ವಲ್ಪ ಚುಟುಕಾಗಿ ವಿವರಿಸಿ ನಾನು ನೇರವಾಗಿ ಅಹ್ಮದ್ ಪಾಷಾ ಅವರ ಬಗ್ಗೆ ವಿವರವನ್ನು ಕೊಡ್ತಾ ಹೋಗ್ತೀನಿ. ನೋಡಿ, RR ನಗರದಲ್ಲಿ ನಡೆದಂಥ ಒಂದು ಐಷಾರಾಮಿ ಕಾರು ಅಪಘಾತದ ಹಿಂದೆ ಅಡಗಿರ್ತಕ್ಕಂಥ ಅಸಲಿ ರಹಸ್ಯ. ದರ್ಶನ್ ಪುತ್ರ ವಿನೀಶ್ ತೂಗುದೀಪ್ ಅವರೇ ಆ ಕಾರನ್ನು ಚಲಾಯಿಸ್ತಾ ಇದ್ರ, ಲೈಸೆನ್ಸ್ ಇಲ್ಲದೆ ಅಪಘಾತ ಮಾಡಿ ವಿನೀಶ್ ಆಸ್ಪತ್ರೆ ಸೇರಿಬಿಟ್ರ ಅನ್ನೋ ಸುದ್ದಿಯ ಸತ್ಯಾಸತ್ಯತೆಗಳು. ಸಾರ್ವಜನಿಕರು ರಸ್ತೆಯಲ್ಲೇ ದರ್ಶನ್ ಮಗನನ್ನು ತರಾಟೆಗೆ ತೆಗೆದುಕೊಂಡ್ರು ಅನ್ನೋ ಥರದ ಸೋಷಿಯಲ್ ಮೀಡಿಯಾದಲ್ಲಿ ಗಾಸಿಪ್ಗಳು ಕೂಡ ಉಂಟಾದವು. ಈ ಎಲ್ಲ ಗೊಂದಲಗಳಿಗೆ ಸ್ವತಃ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಲೈವ್ ಬಂದು ಬಿಗ್ ಟ್ವಿಸ್ಟ್ ಕೂಡ ಕೊಟ್ಟರು. ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಮುಖ್ಯ ರಸ್ತೆ KA 01 MU 9969 ನಂಬರ್ನ ಬಿಳಿ ಬಣ್ಣದ ಫೋರ್ಡ್ ಎಂಡೋವರ್ ಐಷಾರಾಮಿ ಕಾರು ದ್ವಿಚಕ್ರ ವಾಹನವೊಂದಕ್ಕೆ ಡಿಕ್ಕಿ ಹೊಡೆಯುತ್ತೆ. ಅಪಘಾತ ಸಂಭವಿಸ್ತಾ ಇದ್ದ ಹಾಗೆ ಸ್ಥಳೀಯ ಸಾರ್ವಜನಿಕರು ಕಾರನ್ನು ಸುತ್ತುವರಿತಾರೆ. ಕೆಳಗಿಳಿದಂಥ ವಿನೀಶ್ ತೂಗುದೀಪ್ ಸ್ಥಳೀಯರ ಜೊತೆ ಸ್ವಲ್ಪ ಮಾತುಕತೆ ನಡೆಸ್ತಾರೆ. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿ ಇಡೀ ಕರ್ನಾಟಕದಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡುತ್ತೆ. ವಿಡಿಯೋ ವೈರಲ್ ಆಗ್ತಾ ಇದ್ದಾಗೆ ಸುದ್ದಿ ವಾಹಿನಿಗಳು ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ವದಂತಿಗಳು ಹರಡೋದಕ್ಕೆ ಶುರುವಾಗುತ್ತೆ. ವಿನೀಶ್ ಅವರು ಇನ್ನೂ ಅಪ್ರಾಪ್ತರಾಗಿದ್ದರೂ ಕೂಡ ಲೈಸೆನ್ಸ್ ಇಲ್ಲದೆ ಐಷಾರಾಮಿ ಕಾರನ್ನು ಡ್ರೈವ್ ಮಾಡ್ತಾ ಇದ್ದಾರೆ, ಅಪಘಾತದಲ್ಲಿ ಗಾಯಗೊಂಡು ರಹಸ್ಯವಾಗಿ ಆಸ್ಪತ್ರೆ ದಾಖಲಾಗಿದ್ದಾರೆ ಅಂತ. ಇದಕ್ಕೆ ಕೆಂಡವಾದಂಥ ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಒಂದು ಪೋಸ್ಟ್ ಕೂಡ ಹಾಕ್ತಾರೆ. ಎಲ್ರಿಗೂ ನಮಸ್ಕಾರ, ವಿನೀಶ್ಗೆ ಅಪಘಾತ ಆಗಿದೆ, ಆತ ಆಸ್ಪತ್ರೆಗೆ ದಾಖಲಾಗಿದ್ದಾನೆ ಅನ್ನೋದು ಸಂಪೂರ್ಣ ಸುಳ್ಳು. ವಿನೀಶ್ ಸಂಪೂರ್ಣವಾಗಿ ಆರಾಮಾಗಿದ್ದಾನೆ, ಚೆನ್ನಾಗಿದ್ದಾನೆ. ಆತ ಗಾಡಿ ಓಡಿಸ್ತಾ ಇರಲಿಲ್ಲ, ಎಂದಿನಂತೆ ನಮ್ಮ ಫ್ಯಾಮಿಲಿ ಡ್ರೈವರ್ ಗಾಡಿಯನ್ನು ಚಲಾಯಿಸ್ತಾ ಇದ್ರು ಅಂತ. ಬೆಂಗಳೂರಿನ ಟ್ರಾಫಿಕ್ನಲ್ಲಿ ಸಾಮಾನ್ಯ ಅನ್ನೋ ಥರದ್ದು ಒಂದು ಸಣ್ಣ ಪುಟ್ಟ ಘಟನೆಗಳು ನಡೀತಾ ಇರುತ್ತೆ. ಆದರೆ ಒಬ್ಬ ಸೆಲೆಬ್ರಿಟಿ ಮಗ ಅನ್ನೋ ಕಾರಣಕ್ಕೆ ಈ ಥರದ್ದು ಒಂದು ವೈರಲ್ ಆಗ್ತಾ ಇರೋದು. ಬೈಕ್ ಸವಾರರು ಕೂಡ ತಪ್ಪು ನಮ್ಮದೇ ಅಂತ ಒಪ್ಕೊಂಡಿದ್ದಾರೆ. ಅವರು ಕೂಡ ಈಗ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಮಾಧ್ಯಮಗಳಿಗೂ ಕೂಡ ಅವರು ಕೂಡ ತಿರುಗೇಟನ್ನು ಕೊಡೋ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ವಿನೀಶ್ ಕೇವಲ ಬೈಕ್ ಸವಾರರು ಸುರಕ್ಷಿತವಾಗಿದ್ದಾರಾ ಅಂತ ನೋಡಲಿಕ್ಕೆ ಕಾರಿನಿಂದ ಕೆಳಗಿಳಿದಿದ್ದ ಅಷ್ಟೇ, ದಯವಿಟ್ಟು ವದಂತಿಗಳನ್ನು ನಂಬೇಡಿ ಅಂತ ಅವರು ಕೂಡ ವಿಜಯಲಕ್ಷ್ಮಿ ಅವರು ಕ್ಲಾರಿಟಿ ಕೊಟ್ಟಿರೋದು. ಜೊತೆಗೆ ಯಾವುದೇ ಸಂಚಾರಿ ಪೊಲೀಸ್ ಠಾಣೆಯಲ್ಲಾಗಲಿ ಅಥವಾ RR ನಗರದ ಪೊಲೀಸ್ ಸ್ಟೇಷನ್ಲಾಗಲಿ ಯಾವುದು ಕಂಪ್ಲೇಂಟ್ಸ್ ಕೂಡ ಬಂದಿಲ್ಲ. ಬೈಕ್ ಸವಾರರು ಮತ್ತು ದರ್ಶನ್ ಕುಟುಂಬದವರು ಸ್ಥಳದಲ್ಲೇ ರಾಜಿಗೆ ಬಂದಿದ್ದರಿಂದ ಪ್ರಕರಣ ಸದ್ಯಕ್ಕೆ ತೆರೆ ಬಿದ್ದಿದೆ. ಸೆಲೆಬ್ರಿಟಿಗಳ ಮಕ್ಕಳ ರಸ್ತೆಗಳಿದ್ರೆ ಸಾಕು, ಸಣ್ಣ ಘಟನೆಯು ದೊಡ್ಡದಾಗಿ ಬಿಂಬಿತವಾಗೋದು ನಿಮಗೆಲ್ಲರಿಗೂ ಗೊತ್ತಿರೋದೆ. ವಿನೀಶ್ ಕಾರ್ ಚಲಾಯಿಸ್ತಾ ಇರಲಿಲ್ಲ, ಅವರ ಡ್ರೈವರ್ ಕಾರ್ ಚಲಾಯಿಸ್ತಾ ಇದ್ದರು, ಬೈಕ್ ಸವಾರರದ್ದೇ ತಪ್ಪು ಅಂತ ಸ್ವತಃ ವಿಜಯಲಕ್ಷ್ಮಿ ಅವರು ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ಯಾವುದೇ ದೂರು ಕೂಡ ದಾಖಲಾಗದೇ ಇದ್ದಾಗ ಇದನ್ನು ಸ್ವಲ್ಪ ಅದನ್ನು ನಾವು ನ್ಯಾಚುರಲಾಗಿ ನೋಡಬೇಕಾಗತ್ತೆ. ಘಟನೆಯ ವಿಡಿಯೋಗಳನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ಅಪಘಾತವಾದಾಗ ವಿನೀಶ್ ಕಾರ್ನ ಒಳಗೆ ಹಡಗು ಕುಳಿತುಕೊಳ್ಳಿಲ್ಲ, ಅವರು ಅಲ್ಲಿಂದ ಓಡಿ ಹೋಗಲಿಲ್ಲ. ಕಾರಿನಿಂದ ಕೆಳಗಿಳಿದು ಬೈಕ್ ಸವಾರರಿಗೆ ಗಾಯ ಆಗಿದೆಯಾ ಅನ್ನೋದನ್ನು ನೋಡಿದ್ರು. ಒಬ್ಬ ಸ್ಟಾರ್ ನಟನ ಮಗನಾಗಿದ್ದರೂ ಕೂಡ ಸಾರ್ವಜನಿಕ ರಸ್ತೆಯಲ್ಲಿ ಅವರು ತೋರಿದಂಥ ಜವಾಬ್ದಾರಿಯುತ ನಡವಳಿಕೆಯನ್ನು ನಾವು ಶ್ಲಾಘನೆ ಮಾಡಬೇಕಾಗತ್ತೆ. ಇದು ಒಂದು ರಸ್ತೆ ಅಪಘಾತ ಅಲ್ಲ, ಬದಲಿಗೆ ಇದು ಸೆಲೆಬ್ರಿಟಿಗಳ ವೈಯಕ್ತಿಕ ಬದುಕನ್ನು ಕೆಲವು ಮಾಧ್ಯಮಗಳು ಹೇಗೆ ದುರುಪಯೋಗ ಪಡಿಸ್ಕೊಳ್ತವೆ ಅನ್ನೋದಕ್ಕೆ ಕನ್ನಡಿ. ತಪ್ಪು ಮಾಡದೇ ಇದ್ದರೂ ಕೂಡ ಕೇವಲ ಸ್ಟಾರ್ ನಟನ ಮಗ ಎಂಬ ಕಾರಣಕ್ಕೆ ವಿನೀಶ್ ಅವ್ರನ್ನ ವಿವಾದಕ್ಕೆ ಎಳೆದು ತರೋದು ತಪ್ಪಾಗುತ್ತೆ. ಅಂತಿಮವಾಗಿ ಸತ್ಯ ಹೊರಬರೋ ತನಕ ಅನಗತ್ಯ ವಿವಾದಕ್ಕೆ ತಾರ್ಕಿಕ ಅಂತ್ಯ ಈಗ ಸಿಕ್ಕಿದೆ. ವೀಕ್ಷಕರಿಗೆ ನೇರವಾಗಿ ತುಂಬ ಇಂಟ್ರೆಸ್ಟಿಂಗ್ ಆದಂಥ ವಿಷಯಕ್ಕೆ ಬರ್ತೀನಿ. ಅಹ್ಮದ್ ಪಾಷಾ ದರ್ಶನ್ ಪರ ವಕಾಲತ್ ಹಾಕ್ತಾ ಇದ್ದಂಥ ಅನೇಕ ಲಾಯರ್ಗಳಲ್ಲಿ ಇವರೀಗ ಪ್ರಮುಖವಾಗಿ ಗುರುತಿಸ್ಕೊಂಡಿರೋದು. ಯಾಕೆಂದರೆ ಸುನಿಲ್ ಕುಮಾರ್ ಅವ್ರ ಹಿಂದೆ ಸರಿದ ಮೇಲೆ ಇವ್ರು ಬಂದಿರೋದು. ಅನೇಕ ಅಭಿಮಾನಿಗಳಲ್ಲಿ ಅದೇ ಪ್ರಶ್ನೆ ಮೂಡ್ತಾ ಇರೋದು, ದರ್ಶನ್ ಕೇಸ್ನ ಅವ್ರು ಗೆಲ್ತಾರಾ, ಅಷ್ಟೊಂದು ಪ್ರಭಾವಿ ವಕೀಲರ, ಹೀಗೆಲ್ಲ ಪ್ರಶ್ನೆಗಳು ಅಭಿಮಾನಿಗಳ ತಲೆಯಲ್ಲಿ ಮೂಡ್ತಾ ಇದೆ. ಆದರೆ ನಟ ದರ್ಶನ್ ರೇಣುಕಾಸ್ವಾಮಿ ಕೃತ್ಯದ ಪ್ರಕರಣದಲ್ಲಿ ಹಿರಿಯ ಕ್ರಿಮಿನಲ್ ವಕೀಲರಾಗಿರ್ತಕ್ಕಂಥ ಅಹ್ಮದ್ ಪಾಷಾ ಅವರು ಈ ಕೇಸನ್ನು ಗೆಲ್ಲಬಹುದೇ ಅನ್ನೋದಕ್ಕೆ ಪ್ರಸ್ತುತವಾಗಿ ಲಭ್ಯವಿರತಕ್ಕಂಥ ಕಾನೂನಾತ್ಮಕವಾದಂಥ ಸಾಕ್ಷಿಗಳು ಮತ್ತು ಕೋರ್ಟ್ನ ಬೆಳವಣಿಗೆಗಳ ಆಧಾರದ ಮೇಲೆ ವಿಮರ್ಶಾತ್ಮಕವಾಗಿ ನಾವು ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ. ನಿಮಗೆ ಅಹ್ಮದ್ ಪಾಷಾ ಕರ್ನಾಟಕದ ಅತ್ಯಂತ ಪ್ರಭಾವಶಾಲಿ ಮತ್ತು ಹಿರಿಯ ಕ್ರಿಮಿನಲ್ ವಕೀಲರಲ್ಲಿ ಒಬ್ಬರು.
ಕಳೆದ 3 ದಶಕಗಳಿಗೂ ಹೆಚ್ಚು ಕಾಲ ಕಾನೂನು ಕ್ಷೇತ್ರದಲ್ಲಿ ಸಕ್ರಿಯರಾಗಿರ್ತಕ್ಕಂಥ ಇವರು ಹೈಕೋರ್ಟ್ ಮತ್ತು ಸೆಷನ್ಸ್ ನ್ಯಾಯಾಲಯಗಳಲ್ಲೂ ಕೂಡ 5,000ಕ್ಕೂ ಹೆಚ್ಚು ಗಂಭೀರ ಕ್ರಿಮಿನಲ್ ಪ್ರಕರಣಗಳನ್ನು ಯಶಸ್ವಿಯಾಗಿ ನಡೆಸಿದ್ದಾರೆ. ವಿಶೇಷವಾಗಿ ಮರಣದಂಡನೆ ಶಿಕ್ಷೆಗೊಳಗಾದಂಥ ಕೈದಿಗಳನ್ನು ಖುಲಾಸೆಗೊಳಿಸೋದು ಮತ್ತು NDPS ಮತ್ತು ಹೈ ಪ್ರೊಫೈಲ್ ರಾಜಕೀಯ ಭ್ರಷ್ಟಾಚಾರದ ಪ್ರಕರಣಗಳಲ್ಲಿ ಇವರು ತುಂಬ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದಾರೆ. ಇವರು ನಡೆಸಿದಂಥ ಪ್ರಮುಖ ಮತ್ತು ಸಾರಾಸಾರವಾದಂಥ ಸುದ್ದಿ ಮತ್ತು ಪ್ರಕರಣಗಳು, ಹೈ ಪ್ರೊಫೈಲ್ ಪ್ರಕರಣಗಳ ಬಗ್ಗೆ ನಿಮಗೆ ಡೀಟೇಲ್ಡಾಗಿ ಹೇಳ್ತಾ ಹೋಗ್ತೀನಿ. ಈಗಾಗಲೇ ನಿಮಗೆ ಗೊತ್ತಿದೆ, ಈಗ ದರ್ಶನ್ ಅವ್ರ ಕೇಸ್ ತುಂಬ ಹೈ ಪ್ರೊಫೈಲ್ಡ್ ಕೇಸ್, ಈಗ ಇವರು ಎತ್ಕೊಂಡಿರೋದು ಮೊದಲನೇದು. ಇನ್ನೊಂದು ಸ್ಯಾಂಡಲ್ವುಡ್ನಲ್ಲಿ ನಿಮಗೆ ರಾಗಿಣಿ ಮತ್ತು ಇನ್ನೊಬ್ಬ ನಟಿ ಸಂಜನಾ ಗಲ್ರಾಣಿಯವರು ವಿವಾದಕ್ಕೀಡಾಗಿ ಅವರು ಮಾದಕ ದ್ರವ್ಯಗಳನ್ನು, ಮಾದಕ ಪದಾರ್ಥಗಳನ್ನು ಸೇವನೆ ಮಾಡಿ ನಿಮಗೆ ಹೋಗಿದ್ದು ಹೈಕೋರ್ಟ್ವರೆಗೂ ಹೋಗಿ ಅದನ್ನು ಜಾಮೀನು ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದವರು ಕೂಡ ಇದೇ ಅಶ್ಮತ್ ಪಾಷಾ ಅವರು. ಇನ್ನು ಮಾಜಿ ಮುಖ್ಯಮಂತ್ರಿಗಳ ಪ್ರಕರಣದಲ್ಲೂ ಕೂಡ ತುಂಬ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದಾರೆ. HD ಕುಮಾರಸ್ವಾಮಿ ಕೇಸ್, ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರ ಮೇಲಿದ್ದಂಥ ಪ್ರಮುಖವಾದಂಥ ಭ್ರಷ್ಟಾಚಾರ ಮತ್ತು ಕ್ರಿಮಿನಲ್ ಮೊಕದ್ದಮೆಗಳನ್ನು ಹೈಕೋರ್ಟ್ಗಳಲ್ಲಿ ರದ್ದುಗೊಳಿಸುವಲ್ಲಿ, ಅಂದರೆ ಕ್ವಾಶಿಂಗ್ ಆಫ್ FIR, ಪಾಷಾ ಅವರ ವಾದ ತುಂಬ ಪ್ರಮುಖವಾದಂಥ ಪಾತ್ರವನ್ನು ವಹಿಸಿತ್ತು. BS ಯಡಿಯೂರಪ್ಪನ ಕೇಸ್, ಮಾಜಿ CM BS ಯಡಿಯೂರಪ್ಪ ಅವರ ವಿರುದ್ಧ ದಾಖಲಾಗಿದ್ದಂಥ ಭ್ರಷ್ಟಾಚಾರ ತಡೆ ಕಾಯ್ದೆಯ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಕೆಲವು ಗಂಭೀರ ಪ್ರಕರಣಗಳಲ್ಲಿ ಇವರು ಪ್ರತಿವಾದಿಗಳನ್ನು ಅಥವಾ ಆರೋಪಿಗಳನ್ನು ಕೂಡ ಪ್ರತಿನಿಧಿಸಿದ್ದಾರೆ. ಇನ್ನು ರಾಜ್ಯ ಮಟ್ಟದಲ್ಲಿ ಸದ್ದು ಮಾಡಿದಂಥ ಕೆಲವು ಹಗರಣಗಳ ಕೇಸ್ ಮತ್ತು ಕೃತ್ಯಗಳ ಕೇಸ್, ಮಣಿಪಾಲದ ಭಾಸ್ಕರ್ ಶೆಟ್ಟಿ ಕೃತ್ಯದ ಪ್ರಕರಣ, ಹೋಮಕುಂಡ ಕೇಸ್ ಬಗ್ಗೆ ನೀವು ಗಮನ ಹರಿಸಿರ್ಬೋದು. ಉದ್ಯಮಿ ಭಾಸ್ಕರ್ ಶೆಟ್ಟಿ ಅವ್ರನ್ನ ಪ್ರಾಣ ತೆಗೆದು ಹೋಮಕುಂಡದಲ್ಲಿ ಸುಟ್ಟಿದ್ದಂಥ ಅತ್ಯಂತ ಭೀಕರವಾದಂಥ ಕೇಸ್, ಅದು ಇಡೀ ದೇಶದ ಗಮನ ಸೆಳೆದಿದ್ದಂಥ ಪ್ರಕರಣ. ಆರೋಪಿಗಳ ಪರವಾಗಿ ಕ್ರಿಮಿನಲ್ ಅಪೀಲನ್ನು ಸಲ್ಲಿಸಿ ಅಶ್ಮತ್ ಪಾಷಾ ಅವರು ಕಾನೂನು ಹೋರಾಟವನ್ನು ನಡೆಸಿದರು. ಇನ್ನು KG ಹಳ್ಳಿ ಮತ್ತು DJ ಹಳ್ಳಿ ಗಲಭೆ ಪ್ರಕರಣ, ಬೆಂಗಳೂರಿನಲ್ಲಿ ನಡೆದಿದ್ದಂಥ ಭೀಕರ ಕೋಮು ಗಲಭೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಂಥ ಮತ್ತು ಅದರಲ್ಲಿ ಆರೋಪ ಎದುರಿಸ್ತಾ ಇದ್ದಂಥ ಕಾರ್ಪೊರೇಟರ್ AR ಜಾಕೀರ್ ಅವರ ಪರವಾಗಿ ವಾದವನ್ನು ಮಂಡಿಸಿ ಹೈಕೋರ್ಟ್ನಿಂದ ಜಾಮೀನನ್ನು ಕೊಡಿಸಿದರು. ಬಳ್ಳಾರಿ ಗಣಿ ಹಗರಣ, ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ CBI ದಾಖಲಿಸಿದ್ದಂಥ ಬಳ್ಳಾರಿ ಅಕ್ರಮ ಕಬ್ಬಿಣದ ಅದಿರು ಗಣಿಗಾರಿಕೆ ಹಗರಣದ ಬಹುತೇಕ ಪ್ರಮುಖ ಆರೋಪಿಗಳ ಪರವಾಗಿ ಇದೇ ಅಶ್ಮತ್ ಪಾಷಾ ಅವರ ಸಂಸ್ಥೆ ಕೋರ್ಟ್ನಲ್ಲಿ ವಾದವನ್ನು ಮಂಡಿಸಿದೆ. ಇನ್ನು ವಿಶಿಷ್ಟ ತೀರ್ಪುಗಳು ಮತ್ತು ಮರಣದಂಡನೆ ಅಪೀಲುಗಳು ಯಾವುದ್ಯಾವುದಾಗಿದೆ ಅಂತ ನಿಮಗೆ ಗೂಗಲ್ ಲೊಕೇಶನ್ ಸಾಕ್ಷ್ಯದ ಐತಿಹಾಸಿಕ ತೀರ್ಪು, ಇತ್ತೀಚೆಗೆ ಒಂದು ಅಭಯ್ ಜೆ ಅಧಿಕಾರಿ ಕೇಸ್, ಇತಿಹಾಸದಲ್ಲೇ ಮೊದಲ ಬಾರಿಗೆ ಗೂಗಲ್ ಲೊಕೇಶನನ್ನು ಪ್ರಮುಖ ಸಾಕ್ಷ್ಯವಾಗಿ ಪರಿಗಣಿಸುವಂತೆ ಹೈಕೋರ್ಟ್ಗೆ ಮನವರಿಕೆ ಮಾಡಿ ಆರೋಪಿಗಳಿಗೆ ಜಾಮೀನನ್ನು ಕೊಡಿಸಿದ್ರು. ಅದೊಂದು ಕೇಸ್ ಇದೆ. ಇನ್ನು ಮರಣದಂಡನೆ ಶಿಕ್ಷೆಯನ್ನು ರದ್ದು ಮಾಡಿದ್ರಲ್ಲೂ ಕೂಡ ಇವರು ಪ್ರಮುಖ ಪಾತ್ರವನ್ನು ಈ ವಕೀಲರು ವಹಿಸಿದ್ದಾರೆ. ಮೈಸೂರಿನ ಪ್ರಮೋದ್ ಕುಮಾರ್ ಅನ್ನೋರ ಅತ್ಯಂತ ಗಂಭೀರವಾದಂಥ ಕೃತ್ಯದ ಪ್ರಕರಣ, ಅದು ಕೆಳ ನ್ಯಾಯಾಲಯಗಳಿಂದ ಡೆತ್ ಸೆಂಟೆನ್ಸ್ ಬಂದಿತ್ತು. ಆದರೆ ಜೀವಾವಧಿ ಶಿಕ್ಷೆಗೆ ಒಳಗಾಗಿದ್ದಂಥ ಹಲವು ಕೈದಿಗಳ ಪರ ಹೈಕೋರ್ಟ್ನಲ್ಲಿ ಅಪೀಲನ್ನು ನಡೆಸಿ ಅವ್ರನ್ನ ಅಕ್ವಿಟಲ್ಗೊಳಿಸಿದಂಥ ಹೆಗ್ಗಳಿಕೆ ಇವರಿಗೆ ಸಲ್ಲುತ್ತೆ. ಇನ್ನು ಕ್ರಿಮಿನಲ್ ಕಾನೂನಿನ ಪ್ರಕಾರ ನಾವು ಹೇಳೋದಾದರೆ ಕೇಸ್ ಗೆಲ್ಲೋದು ಅಂದರೆ ಕೇವಲ ಸಂಪೂರ್ಣ ಅಕ್ವಿಟಲ್ ಆಗೋದು ಅಂತ ಅಂದ್ಕೋಬೇಡಿ. ಕೇಸ್ನಲ್ಲಿ ಕಂಪ್ಲೀಟ್ ಅಕ್ವಿಟಲ್ ಆಯಿತು ಅನ್ನೋ ಥರದ್ದಲ್ಲ. ನಿಮಗೆ ಮರಣದಂಡನೆ ಅಥವಾ ಜೀವಾವಧಿ ಶಿಕ್ಷೆಯಿಂದ ಪಾರು ಮಾಡಿ ಆ ಶಿಕ್ಷೆಯ ಪ್ರಮಾಣವನ್ನು ಗಣನೀಯವಾಗಿ ಕಡಿಮೆ ಮಾಡುವುದು ಕೂಡ ದೊಡ್ಡ ಗೆಲುವೇ ಆಗಿರುತ್ತೆ. ನಿಮಗೆ ಅಶ್ಮತ್ ಪಾಷಾ ಅವರ ಮುಂದಿರತಕ್ಕಂಥ ಪ್ರಮುಖ ಸವಾಲುಗಳು ಮತ್ತು ಅವರು ಬಳಸಬಹುದಾದಂಥ ಕಾನೂನು ತಂತ್ರಗಳ ವಿಮರ್ಶೆಯನ್ನು ಮಾಡಬೇಕಾಗತ್ತೆ. ನಿಮಗೆ ಯಾವುದರಲ್ಲಿ ಇವರು ತುಂಬ ಡಾಮಿನೇಟ್ ಇದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. ಅಶ್ಮತ್ ಪಾಷಾ ಅವರ ಪ್ಲಸ್ ಪಾಯಿಂಟ್ಸ್ ಏನು ಅಂದರೆ ಟೆಕ್ನಿಕಲ್ ಎವಿಡೆನ್ಸ್ ಚಾಲೆಂಜ್. ನಿಮಗೆ ಕ್ರಿಮಿನಲ್ ಪ್ರಕರಣಗಳಲ್ಲಿ ಪೊಲೀಸರು ಸಂಗ್ರಹ ಮಾಡಿರ್ತಕ್ಕಂಥ ಡಿಜಿಟಲ್ ಸಾಕ್ಷ್ಯ, ಮೊಬೈಲ್ ಲೊಕೇಶನ್, CCTV ದೃಶ್ಯ, ವಿಧಿವಿಜ್ಞಾನ ವರದಿಗಳಲ್ಲಿ FSL ರಿಪೋರ್ಟ್ಸ್, ಸಣ್ಣ ಲೋಪದೋಷಗಳಿದ್ದರೂ ಕೂಡ ಅಶ್ಮತ್ ಪಾಷಾ ಅದನ್ನು ನ್ಯಾಯಾಲಯದಲ್ಲಿ ದೊಡ್ಡದಾಗಿ ಬಿಂಬಿಸಬಲ್ಲರೂ ಕೂಡ ಇತ್ತೀಚೆಗಷ್ಟೇ ಗೂಗಲ್ ಲೊಕೇಶನ್ ಸಾಕ್ಷ್ಯವನ್ನು ಬಳಸಿ ಅವರು ಬೇರೊಂದು ಕೇಸ್ ಸುದ್ದಿಯಾಗಿರೋದು ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್. ನಾನು ಹೀಗೆ ಹೇಳಿದೆ, ನಿಮಗೆ ಗೊತ್ತಿರ್ಬೋದು. ಇನ್ನು ನೋ ಐ ವಿಟ್ನೆಸ್, ಪ್ರತ್ಯಕ್ಷದರ್ಶಿಗಳ ಕೊರತೆ. ಈ ಒಂದು ರೇಣುಕಾಸ್ವಾಮಿ ಕೇಸ್ನಲ್ಲಿ ಹೆಚ್ಚಾಗಿ ಸಂದರ್ಭೋಚಿತ ಸಾಕ್ಷ್ಯಗಳಿದ್ದಾವೆ, ಅಂದರೆ ಸರ್ಕಮ್ಸ್ಟೆನ್ಸಿಯಲ್ ಎವಿಡೆನ್ಸ್ ಮತ್ತು ಸಹ ಆರೋಪಿಗಳ ಹೇಳಿಕೆಗಳ ಮೇಲೆ ಈ ಕೇಸ್ ನಿಂತಿರೋದು. ಯಾಕೆಂದರೆ ಡೈರೆಕ್ಟಾಗಿ ನೋಡಿದವ್ರು ಯಾರೂ ಇಲ್ಲ. ಇನ್ನು ಕ್ರಿಮಿನಲ್ ಕಾನೂನಿನ ಪ್ರಕಾರ ಪ್ರತ್ಯಕ್ಷದರ್ಶಿಗಳು ಇಲ್ಲದೇ ಇದ್ದಾಗ ಸಂದರ್ಭಗಳ ಸರಪಳಿಯಲ್ಲಿ ಒಂದು ಕೊಂಡಿ ಕಳಚಿದ್ರೂ ಕೂಡ ಆರೋಪಿಗೆ ಸಂಶಯದ ಲಾಭ, ಬೆನಿಫಿಟ್ ಆಫ್ ಡೌಟ್ ಸಿಗುತ್ತೆ. ಮತ್ತು ಪಾಷಾ ಅವರ ಸಾಕ್ಷ್ಯಗಳ ಕ್ರಾಸ್ ಎಕ್ಸಾಮಿನೇಷನ್ ಮಾಡುವಲ್ಲಿ ಇವರು ಅತ್ಯಂತ ನಿಸ್ಸೀಮರಾಗಿರೋದ್ರಿಂದ ಅದರ ಲಾಭವನ್ನು ಇವರು ಪಡೆದುಕೊಳ್ಬೋದು. ಇನ್ನು ಸಹ ಆರೋಪಿಗಳ ಹೇಳಿಕೆಗಳ ದುರ್ಬಲತೆ. ಪೊಲೀಸರ ಮುಂದೆ ಆರೋಪಿಗಳು ನೀಡುವ ಕನ್ಫೆಷನ್ ಸ್ಟೇಟ್ಮೆಂಟ್ಗಳಿಗೆ ಕೋರ್ಟ್ನಲ್ಲಿ ಕಾನೂನು ಮಾನ್ಯತೆ ಇರೋದಿಲ್ಲ.
ನಿಮಗೆ ಗೊತ್ತಿದೆ ಅವ್ರು ಚಾರ್ಜ್ ಶೀಟ್ ಹಾಕಿರೋದ್ರಿಂದ ಅವ್ರು ಹೇಳ್ತಕ್ಕಂಥ ಹೇಳಿಕೆಗಳಿಗೆ ಕೋರ್ಟ್ನಲ್ಲಿ ಆ ಥರದ್ದು ವ್ಯಾಲಿಡ್ ಇಲ್ಲ ಅನ್ನೋದು ಗೊತ್ತೇ ಇದೆ ನಿಮಗೆ. ಹಾಗಾಗಿ ಮ್ಯಾಜಿಸ್ಟ್ರೇಟ್ ಮುಂದೆ ದಾಖಲಿಸಿರ್ತಕ್ಕಂಥ ಹೇಳಿಕೆಗಳಲ್ಲಿ ಲೋಪದೋಷಗಳನ್ನೇನಾದರೂ ಹುಡುಕಿ 164 ಸ್ಟೇಟ್ಮೆಂಟ್ ಕೊಟ್ಟಿರ್ತಾರಲ್ವ, ಅದರಲ್ಲಿ ಏನಾದರೂ ಲೋಪದೋಷಗಳನ್ನು ಹುಡುಕಿ ದರ್ಶನ್ ಅವರಿಗೆ ಈ ಥರದ್ದು ಕೃತ್ಯ ಮಾಡುವ ಉದ್ದೇಶ ಇರಲಿಲ್ಲ, ಕಾಮನ್ ಇಂಟೆನ್ಷನ್ ಸೆಕ್ಷನ್ 34 ಪ್ರಕಾರ ಅಂತ ಹೇಳಿ ಅದನ್ನು ವಾದಿಸಲಿಕ್ಕೆ ಇವರಿಗೆ ಅವಕಾಶ ಇದೆ. ಪಾಷಾ ಅವರು ಮುಂದಿರ್ತಕ್ಕಂಥ ಹಿನ್ನಡೆಗಳನ್ನು ಕೂಡ ನೋಡಬೇಕಾಗತ್ತೆ ನಾವು. ಮತ್ತು ಚಾಲೆಂಜಿಂಗ್ ಫ್ಯಾಕ್ಟರ್ಸ್. ಸ್ಟ್ರಾಂಗ್ ಚಾರ್ಜ್ ಶೀಟ್ ಇದೆ ನಿಮಗೆ. ಪೊಲೀಸರು ನ್ಯಾಯಾಲಯಕ್ಕೆ ಸಲ್ಲಿಸಿರ್ತಕ್ಕಂಥ ಚಾರ್ಜ್ ಶೀಟ್ ಅತ್ಯಂತ ಸುದೀರ್ಘವಾಗಿದೆ. ದರ್ಶನ್ ಘಟನಾ ಸ್ಥಳದಲ್ಲಿ ಇದ್ದಿದ್ದಕ್ಕೆ DNA ವರದಿಗಳು, ನೆತ್ತರಿನ ಕಲೆಗಳು ಹಾಗೂ ಮೊಬೈಲ್ ಟವರ್ ಲೊಕೇಶನ್ಸ್ ಬಲವಾದ ಸಾಕ್ಷ್ಯಗಳಿದ್ದಾವೆ. ಇದನ್ನು ಸುಳ್ಳು ಅಂತ ನಿರೂಪಿಸೋದು ಯಾವುದೇ ವಕೀಲರಿಗೂ ಕೂಡ ಒಂದು ಬೆಟ್ಟದಂಥ ಸವಾಲು, ಹಿಮಾಲಯದಂಥ ಸವಾಲದು. ಆದರೆ ಸುಪ್ರೀಂ ಕೋರ್ಟ್ನ ಕಠಿಣ ನಿಲುವು ಒಂದು ಕಡೆ ಇದೆ, ಅದು ಹಿನ್ನಡೆ ಕೂಡ ಹೌದು, ಚಾಲೆಂಜ್ ಕೂಡ ಹೌದು. ಸುಪ್ರೀಂ ಕೋರ್ಟ್ ಈಗಾಗಲೇ ದರ್ಶನ್ ಅವರ ಜಾಮೀನು ಅರ್ಜಿಯನ್ನು ತಿರಸ್ಕಾರ ಮಾಡಿ ಪ್ರತಿದಿನ ವಿಚಾರಣೆ ನಡೆಸಿ ಸಾಕ್ಷಿಗಳನ್ನು ಮುಗಿಸುವಂತೆ ಕಟ್ಟುನಿಟ್ಟಿನ ಆದೇಶವನ್ನು ಕೊಟ್ಟಿದೆ. ನ್ಯಾಯಾಂಗ ಈ ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿರೋದ್ರಿಂದ ಕಾನೂನು ಪ್ರಕ್ರಿಯೆಯಲ್ಲಿ ಯಾವುದೇ ಸಡಿಲಿಕೆ ಸಿಗ್ತಾ ಇಲ್ಲ. ಇನ್ನು ಸಾರ್ವಜನಿಕ ಮತ್ತು ರಾಜಕೀಯ ಒತ್ತಡ, ರೇಣುಕಾಸ್ವಾಮಿ ಕುಟುಂಬಕ್ಕೆ ಸಿಗ್ತಾ ಇರತಕ್ಕಂಥ ಸಾರ್ವಜನಿಕವಾದಂಥ ದೊಡ್ಡ ಬೆಂಬಲ ಮತ್ತು ತನಿಖಾ ಸಂಸ್ಥೆಗಳ ಮೇಲಿರ್ತಕ್ಕಂಥ ಹದ್ದಿನ ಕಣ್ಣು, ಕೇಸ್ನಲ್ಲಿ ಯಾವುದೇ ರೀತಿಯ ರಾಜಕೀಯ ಪ್ರಭಾವ ಅಥವಾ ಸೆಟ್ಲ್ಮೆಂಟ್ಗಳಿಗೆ ಅವಕಾಶವನ್ನು ಕೊಡದೇ ಇರೋದು. ಇನ್ನು ಕೊನೆಯದಾಗಿ ಅಶ್ಮತ್ ಪಾಷಾ ಅವರು ದರ್ಶನ್ ಅವ್ರನ್ನ ಸಂಪೂರ್ಣವಾಗಿ 100% ಅಕ್ವಿಟಲ್ ಅಂತ ಹೊರತರಲಿಕ್ಕೆ ಸಾಧ್ಯವಾ ಅನ್ನೋದು ಸದ್ಯದ ಸಾಕ್ಷ್ಯಗಳನ್ನು ನೋಡಿದ್ರೆ ಅತ್ಯಂತ ಕಠಿಣ ಅಂತ ಅನಿಸುತ್ತೆ. ಬಟ್ ಏನಾದರೂ ಆಗ್ಬೋದು, ಗೆಲುವುಗಳನ್ನು ಸಾಧಿಸುವ ಸಾಧ್ಯತೆ ಕೂಡ ದಟ್ಟವಾಗಿದೆ ಈ ಕೇಸ್ನಲ್ಲಿ. ಇನ್ನು ಜಾಮೀನು ಪಡೆಯೋದು, ಸುಪ್ರೀಂ ಕೋರ್ಟ್ ಆದೇಶದ ಅನ್ವಯ ಕೆಳ ನ್ಯಾಯಾಲಯದಲ್ಲಿ ಪ್ರಮುಖ ಸಾಕ್ಷಿಗಳ ವಿಚಾರಣೆ ಮುಗಿತಾ ಇದ್ದಾಗೆ ದರ್ಶನ್ಗೆ ಷರತ್ತುಬದ್ಧ ಜಾಮೀನು ಕೊಡಿಸುವಲ್ಲಿ ಪಾಷಾ ಯಶಸ್ವಿ ಕೂಡ ಆಗಬಹುದು, ಶಿಕ್ಷೆಯ ಪ್ರಮಾಣ ತಗ್ಗಿಸಬಹುದು. ಅಟ್ ಲಾಸ್ಟ್ IPC ನಮಗೆ 304 ಪ್ರಕಾರ ಗರಿಷ್ಠ 10 ವರ್ಷ ಇದೆ, 302 ಪ್ರಕಾರವೂ ಕೂಡ ಜೀವಾವಧಿ ಶಿಕ್ಷೆ ಇದೆ. ಇವೆಲ್ಲವನ್ನು ಕೂಡ ಇಳಿಸಿ ವಾದ ಮಂಡಿಸುವ ಮುಖಾಂತರವಾಗಿ ಗೆಲ್ಲುವ ಸಾಧ್ಯತೆ ಇದೆ. ಅಂತಿಮವಾಗಿ ಈ ಕೇಸ್ನ ಭವಿಷ್ಯ ಪ್ರಸ್ತುತ ಟ್ರಯಲ್ ಕೋರ್ಟ್ನಲ್ಲಿ ನಡೀತಾ ಇರ್ತಕ್ಕಂಥ ಸಾಕ್ಷಿಗಳ ವಿಚಾರಣೆಯ ವೇಗ ಮತ್ತು ಪಾಷಾ ಅವರು ಪ್ರಾಸಿಕ್ಯೂಷನ್ ಸಾಕ್ಷಿಗಳನ್ನು ಹೇಗೆ ಹೆದರಿಸ್ತಾರೆ ಅನ್ನೋದ್ರ ಮೇಲೆ ನಿರ್ಧಾರವಾಗುತ್ತೆ. ನೋಡಿದ್ರಲ್ವ ವೀಕ್ಷಕರೇ, ಇದು ದರ್ಶನ್ ಕೇಸ್ನಲ್ಲಿ ಈಗ ಸೃಷ್ಟಿಯಾಗಿರ್ತಕ್ಕಂಥ ಬಿಗ್ ಟ್ವಿಸ್ಟ್. ಕಾನೂನು ಲೋಕದ ಭೀಷ್ಮ 5,000ಕ್ಕೂ ಹೆಚ್ಚು ಕ್ರಿಮಿನಲ್ ಕೇಸ್ಗಳನ್ನು ಆಟ ಆಡಿದವರಿಗೆ ಆಡಿ ಗೆದ್ದಿರೋ ಅಶ್ಮತ್ ಪಾಷಾ ಅವರಿಗೆ ಈಗ ಅಖಾಡಕ್ಕೆ ಇಳಿದಿರೋದ್ರಿಂದ ಏನೆಲ್ಲ ಚಾಲೆಂಜ್ ಇದೆ ಅನ್ನೋದನ್ನ ಹೇಳಿದೆ. ಆದರೆ ಇಲ್ಲಿ ನಾವೆಲ್ಲ ಯೋಚನೆ ಮಾಡಬೇಕಾಗಿರೋದು ಒಂದೇ ವಿಷಯ, ವಕೀಲರು ಎಷ್ಟೇ ದೊಡ್ಡವರು ಇರಲಿ, ಕಾನೂನಿನ ಮುಂದೆ ಎಲ್ಲರೂ ಕೂಡ ಒಂದೇ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಪೊಲೀಸರು ಕೊಟ್ಟಿರುವ ಸಾವಿರಾರು ಪುಟಗಳ ಚಾರ್ಜ್ ಶೀಟ್, ಆ DNA ರಿಪೋರ್ಟ್, ಆ ಒಂದು ನೆತ್ತರಿನ ಸ್ಟೆನ್ಸ್, ಇವೆಲ್ಲವನ್ನು ಪಾಷಾ ಅವರು ಕೋರ್ಟ್ನಲ್ಲಿ ಹೇಗೆ ಸುಳ್ಳು ಅಂತ ನಿರೂಪಿಸ್ತಾರೆ ಅನ್ನೋದ್ರ ಮೇಲೆ ದರ್ಶನ್ ಅವರ ಭವಿಷ್ಯ ನಿಂತಿದೆ. ಸಂಪೂರ್ಣವಾಗಿ ಹೊರಬರೋದು ಸುಲಭ ಇಲ್ಲದೆ ಇರ್ಬೋದು, ಆದರೆ ಶಿಕ್ಷೆಯ ಪ್ರಮಾಣ ತಗ್ಗಿಸೋಕೆ ಪಾಷಾ ಅವರ ಹತ್ತಿರ ನೂರಾರು ಪ್ಲ್ಯಾನ್ಗಳಿದ್ದಾವೆ ಅನ್ನೋದು ಮಾತ್ರ ಸತ್ಯ. ನ್ಯಾಯಾಲಯದಲ್ಲಿ ಸತ್ಯಕ್ಕೆ ಜಯ ಸಿಗುತ್ತಾ, ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗುತ್ತಾ, ಅಥವಾ ಕಾನೂನಿನ ಸಣ್ಣ ತಾಂತ್ರಿಕ ಲೋಪದೋಷಗಳನ್ನು ಕೂಡ ಬಳಸ್ಕೊಂಡು ದರ್ಶನ್ ಬೇಗನೆ ಬೇಲ್ ಮೇಲೆ ಹೊರಗೆ ಬರ್ತಾರಾ, ಕಾದು ನೋಡಬೇಕು. ಸದ್ಯಕ್ಕಂತೂ ದರ್ಶನ್ ಜೈಲಾಟ ಮುಗಿಯೋ ಲಕ್ಷಣ ಕಾಣಿಸ್ತಿಲ್ಲ. ಇದು ಇವತ್ತಿನ ಬಿಗ್ ಸ್ಪೆಷಲ್ ರಿಪೋರ್ಟ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅವನಿಯಾನ ಡಿಜಿಟಲ್ ನ್ಯೂಸ್ ಚಾನಲ್. ನಾನು ನಿಮ್ಮ ರಾಕೇಶ್ ಆರುಣ್.